ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇದು ವ್ಯವಸ್ಥೆ, ಈ ಜಗತ್ತಿನ ವ್ಯವಸ್ಥೆ ಇದು. ಒಂದು ಜೀವದಿಂದ ಸೃಷ್ಟಿ ಮಾಡಲಾಯಿತು ಅಂದ್ರೆ ನಮ್ಮೆಲ್ಲರ ಸೃಷ್ಟಿಕರ್ತ ಒಬ್ಬನೇ, ನಮ್ಮೆಲ್ಲರ ತಂದೆ ಮತ್ತು ತಾಯಿ ಒಬ್ಬನೇ. ನಾವೆಲ್ಲರೂ ಕೂಡ ಆದಮನ ಸಂತತಿ. ಆದ ಕಾರಣ ನಾವೆಲ್ಲರೂ ಕೂಡ ಆದಮೀಗಳು. ನಾವೆಲ್ಲರೂ ಆದಮನ ಸಂತತಿ. ನಾವು ಪರಸ್ಪರ ಸಹೋದರರು. हम सब भाई भाई है, कोई अलग नहीं, हम सब भाई भाई. हिंदू मुस्लिम भाई भाई, क्रिश्चियन मुस्लिम भाई भाई, दलित मुस्लिम भाई भाई, हम सब भाई भाई. उनका उनका ईमान, उनका उनके साथ, मगर इंसानी अखलाक के बुनियाद पर ನಾವೆಲ್ಲರೂ ಕೂಡ ಸಹೋದರರು. ಕೇವಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಿಕ್ಷಣ ಮಾತ್ರ ಅಲ್ಲ, ಇದು ಎಲ್ಲ ಪ್ರವಾದಿಗಳ ಶಿಕ್ಷಣ. ಆದಮ್ ಅಲೈಹಿಸ್ಸಲಾಮರಿಂದ ಹಿಡಿದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತನಕ ಬಂದ ಇದೇ ಆಗಿತ್ತು. ಅವರು ಎಲ್ಲರೂ ಕೂಡ ಮನುಷ್ಯರನ್ನು ಇನ್ಸಾನ್ ಅಂತ ಹೇಳಿ ಕರೆದು, ಆಯಾಯ ಕಾಲಕ್ಕೆ ಆಯಾಯ ಜನಾಂಗಗಳಿಗೆ ಪ್ರವಾದಿಗಳು ಬರ್ತಾ ಇತ್ತು. ಮತ್ತು ಇದು ಎಲ್ಲ ದೈವಿಕ ಗ್ರಂಥಗಳ ಆದೇಶವಾಗಿತ್ತು. जितने भी किताबें इस दुनिया में नाजिल हुई, उन सब का पैगाम यही था कि ऐ इंसान, या अय्युहल इंसान. ಇನ್ಸಾನ್ ಮನುಷ್ಯನಿಗೆ ಅಲ್ಲಾಹನು ಸಂಘಜೀವಿಯಾಗಿ ಸೃಷ್ಟಿ ಮಾಡಿದ್ದ. ಅವನು ಸಂಘಜೀವಿ. ಅದೇ ರೀತಿಯಲ್ಲಿ ಮನುಷ್ಯ ಅವಲಂಬಿತ ಜೀವಿ. ಸಂಘ ಜೀವಿ ಇಲ್ಲದೆ ಅವನಿಗೆ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ತಾಯಿಯ ಹೊಟ್ಟೆ ಒಳಗೆ 9 ತಿಂಗಳು ಇಟ್ಟ ಇಲ್ಲಿ ಒಳಗೆ ಅವಳ ಆರೈಕೆ, ನೀನು ಇವಳನ್ನು ಆರೈಕೆ ಮಾಡಬೇಕಂತ 9 ತಿಂಗಳು ತಾಯಿಯ ಹೊಟ್ಟೆಯಲ್ಲಿಟ್ಟು 2 ವರ್ಷ ತಾಯಿಯ ಮಡಲಲ್ಲಿ ಮಲಗಿಸಿ ಹಾಲು ಕುಡಿಸಿದ. ಅದರ ನಂತರ ತಂದೆಯ ಸಹಾಯ ನೀಡಿದ. ತದನಂತರ ಸಹೋದರರ ಸಹಾಯ, ಸಹೋದರಿಯರ ಸಹಾಯ, ಮಾವನ ಸಹಾಯ, ಚಿಕ್ಕಪ್ಪನ ಸಹಾಯ, ದೊಡ್ಡಪ್ಪನ ಸಹಾಯ, ಅವರ ಸಹಾಯ, ಇವರ ಸಹಾಯ, ಕುಟುಂಬದವರ ಸಹಾಯ, ನೆರೆಕರೆಯವರ ಸಹಾಯ, ಆ ಕಡೆ ಈ ಕಡೆ ಹೋಗುವವರ ಸಹಾಯ, ಡಾಕ್ಟರ್ ಸಹಾಯ, ಇಂಜಿನಿಯರ್ಗಳ ಸಹಾಯ, ಟೀಚರ್ಸ್ಗಳ ಸಹಾಯ. ಯಾರ ಸಹಾಯ ಇಲ್ಲದೆ ನಾವು ಯಾರೂ ಕೂಡ ಬೆಳೆಯುವುದಿಲ್ಲ. ಒಬ್ರು ಇನ್ನೊಬ್ಬರು ಬೆಳೆಯುವುದು ಇನ್ನೊಬ್ಬರ ಸಹಾಯದಿಂದ, ಅವರು ಕೂಡ ಬೆಳೆಯುವುದು ನಮ್ಮ ಸಹಾಯದಿಂದ. ಆ ಕಾರಣಕ್ಕೆ ಇನ್ಸಾನ್ ಏನಾಗಿದ್ದಾನೆ? ಸಂಘಜೀವಿಯಾಗಿದ್ದಾನೆ.